ಕೃಪಾ ರಮೇಶ್ ಕನ್ನಡ ಒಳಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದು ಇನ್ನೊಂದು ಹೊಸ ಲೆವೆಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಸೈಟ್ ಏನಾದ್ರು ಸಿಗುತ್ತಾ? ಅದು ಕೂಡ ಎಷ್ಟೋ ಜನ ಹೇಳ್ತಾ ಇದ್ರು, ಮೇಡಮ್ ನಮ್ 30-40 ಒಂದೇ ಸಲ ಅಫೋರ್ಡ್ ಮಾಡಕ್ಕಾಗಲ್ಲ, ಒಂದು 20-30 ಆಗಿರುವಂತ ಸೈಟ್ಸ್ ಏನಾದ್ರು ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದು ಸ್ಪೆಷಲ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ನಾನ್ ಇವತ್ತು ಯಾವ ಲೊಕೇಶನ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರಿಗೂ ನೆಲಮಂಗಲ ಗೊತ್ತೇ ಇದೆ. ನೆಲಮಂಗಲ ಸೊಂಡೆಕೊಪ್ಪ ರೋಡ್ ಇಂದ ಕೇವಲ 1.5 ಕಿಲೋಮೀಟರ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ತುಂಬಾ ಜನ ಕೇಳ್ತಾ ಇದ್ರೆ, ಮೇಡಮ್ ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ತೋರಿಸಿ, ಕಮ್ಮಿ ಬಜೆಟ್ ಅಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಇವತ್ತು ಒಂದು ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ತಿದ್ದೀನಿ. ಈ ಲೇಔಟ್ ನ ಪರಿಚಯ ಮಾಡಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ MN ಪ್ರಾಪರ್ಟೀಸ್ ಕಡೆಯಿಂದ ಜೀವನ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಈ ಪ್ರಾಪರ್ಟಿ ಬಗ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಜೀವನ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಹಾಯ್ ಮ್ಯಾಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಫೈನ್ ಸರ್ ತುಂಬಾ ದಿನ ಆದ್ಮೇಲೆ ಮತ್ತೆ ಭೇಟಿ ಮಾಡ್ತಾ ಇದೀವಿ. ಹೌದು ಹೌದು ಲಾಸ್ಟ್ ಟೈಮ್ ಬಿಡದಿ ಲೊಕೇಶನ್ ವಿಡಿಯೋ ಮಾಡಿದ್ವಿ. ಹೌದು ಸರ್ ಇನ್ನು ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿರ್ತಾರೆ. ಎಸ್ ಮ್ಯಾಮ್, ಸರ್ ಖಂಡಿತ. ನಿಮ್ಮ ಕಂಪನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ. ಮ್ಯಾಮ್ ನಮ್ದು MN ಪ್ರಾಪರ್ಟೀಸ್ ಅಂತ. ಹಾ ಸರ್. ಸೊ ನಾಗರಬಾವಿ BDA ಕಾಂಪ್ಲೆಕ್ಸ್ ನಿಯರ್ ಇದೆ, ಓಕೆ. ರಿಂಗ್ ರೋಡ್ ಹತ್ರ ಆಗತ್ತೆ. ಸೊ ಇದು ಆಲ್ಮೋಸ್ಟ್ 5 years ಇಂದ ಇದೆ ನಮ್ದು ಕಂಪನಿ. ಓಕೆ, ನಿಮ್ 5 years ಇಂದ ರನ್ ಆಗ್ತಾ ಇದೆ ಖಂಡಿತ ಅಲ್ವಾ ಸರ್? ಮ್ಯಾಮ್, ಖಂಡಿತ. ಓಕೆ ಸರ್, ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮ್ಯಾಮ್ ಇದು ನಿಮ್ಗೆ ನೆಲಮಂಗಲ ಸೊಂಡೆಕೊಪ್ಪ ರೋಡ್. ಹಾ ಸರ್. ಸೊ ಅಲ್ಲಿಂದ ನಿಮ್ಗೆ 1.5 ಕಿಲೋಮೀಟರ್ ಆಗತ್ತೆ 1.5 ಕಿಲೋಮೀಟರ್ ಮೇನ್ ರೋಡ್ ಇಂದ. ಮೇನ್ ರೋಡ್ ಇಂದ ಅಷ್ಟೇ? ಖಂಡಿತ ಮ್ಯಾಮ್. ಅಂದ್ರೆ ತುಂಬಾ ನಿಯರ್ ಬೈ ಇದೆ ಅಲ್ವಾ ಸರ್? ಹೌದು ಮ್ಯಾಮ್. ಇನ್ನೊಂದು ಸರ್, ಇವಾಗ ನಾನು ನೋಡ್ದೆ ನೆಲಮಂಗಲ ಸಿವಿಲ್ ಕೋರ್ಟ್ ಇಂದಾನು ರೋಡ್ ವೈಡನ್ ಆಗ್ತಾ ಇದೆ. ಹೌದು ಹೌದು ಅಲ್ವಾ ಸರ್? ಹೌದು ಮ್ಯಾಮ್. ಎಷ್ಟಡಿ ರೋಡ್ ಬರುತ್ತೆ ಸರ್? ಮ್ಯಾಮ್ ಅದು ಅರೌಂಡ್ ಡಬಲ್ ರೋಡ್. ಅದು ಡಬಲ್ ರೋಡ್. ಹಾ ಸರ್. ಸೊ ವೈಡ್ ರೋಡ್ ಬರುತ್ತೆ, ಅರೌಂಡ್ 80 feet ತನಕ ಬರುತ್ತೆ ರೋಡ್. 80 feet ರೋಡ್ ನಿಮ್ಗೆ ಡಿವೈಡರ್ ಇದೆ. ಓಕೆ. ಸೊ ನಿಮ್ಗೆ ಸೀದಾ ಅದು ನಿಮ್ಗೆ ನೆಲಮಂಗಲ ಟು ತಾವರೆಕೆರೆಯಿಂದ ಕೆಂಗೇರಿ ಕನೆಕ್ಟ್ ಹೌದು. ಆಗುತ್ತೆ. ಹ್ಯೂಜ್ ವೈಡ್ ರೋಡ್ಸ್ ಕೂಡ ವೈಡ್ ಅಲ್ವಾ ಸರ್? ಹೌದು ಮ್ಯಾಮ್, ನೆಕ್ಸ್ಟ್ ಖಂಡಿತ. ಇನ್ನು ಸ್ವಲ್ಪ ತಿಂಗಳು ಬಿಟ್ಬಿಟ್ಟು ಬಂದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟ್ರಾಫಿಕ್ ಕೂಡ ತುಂಬಾ ಹೆವಿ ಆಗೋಗುತ್ತಲ್ವಾ ಸರ್? ಖಂಡಿತ ಮ್ಯಾಮ್, ಇದೆಲ್ಲ ಇವಾಗ ಎಲ್ಲ ಕ್ರೌಡೆಡ್ ಏರಿಯಾ ಆಗ್ತಾ ಇದೆ, ಅಲ್ವಾ ಸರ್? ಡೆವಲಪಿಂಗ್ ಏರಿಯಾ. ಹಾ. ಸೊ ಇಲ್ಲೇ ನಿಮ್ ನಿಯರ್ ಬೈ ಅರ್ಶನಕುಂಟೆ ಇದೆ. ಸೊ ಇದು ಬಂದು ದಾಸನಪುರ ಹೋಬಳಿ ಬರುತ್ತೆ. ದಾಸನಪುರ ಹೋಬಳಿ ಬರುತ್ತೆ ಇದು. ಓಕೆ ಸರ್, ಇದು ಟೋಟಲ್ ಆಗಿ ಎಷ್ಟು ಎಕರೆಲ್ಲಿ ಮಾಡಿರೋಂತ? ಮ್ಯಾಮ್ ಇದೊಂದು 4 ಎಕರೆ ಇರೋ ಪ್ರಾಪರ್ಟಿ. ಇದು 4 acres ಪ್ರಾಪರ್ಟಿ. ಹಾ ಸರ್. ನಿಮ್ಗೆ ಅರೌಂಡ್ 160 ಸೈಟ್ ಇದೆ. 160 ಸೈಟ್ಸ್. ಹೌದು ಮ್ಯಾಮ್, ಎಲ್ಲ 20-30, ಎಲ್ಲ 20-30, ಕೆಲವು ಮಾತ್ರ 30-40. ಓಕೆ. ಹಂಗಂದ್ರೆ ಈ ಸಲ ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು 20-30 ಏನಾದ್ರು ಹುಡುಕ್ತಾ ಇದ್ರೆ ಹೌದು ಬೆಸ್ಟ್ ಆಪ್ಷನ್ ಅಲ್ವಾ ಸರ್? ಯಾಕಂದ್ರೆ 20-30 ಸೈಜಸ್ ಸುಮಾರು ಸೈಟ್ಸ್ ಅವೈಲಬಲ್ ಇದೆ. ಹೌದು ಹೌದು 30-40 ಲಿಮಿಟೆಡ್ ಇದೆ. ಸರ್ ಯಾವ ಫೇಸಿಂಗ್ ಅಲ್ಲಿ ಸೈಟ್ಸ್ ಅವೈಲಬಲ್ ಇದೆ ಸರ್ ಇಲ್ಲಿ? ಮ್ಯಾಮ್ ಇಲ್ಲಿ ಈಸ್ಟ್ ಇದೆ, ವೆಸ್ಟ್ ಇದೆ, ಮತ್ತೆ ಕೆಲವು ಸೈಟ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಇದೆ. ಮೂರೇ ಸೈಟ್ಸ್ ಮೂರೇ ಫೇಸಿಂಗ್ ಇರೋದು ಮ್ಯಾಮ್. ಓಕೆ, ಮೀನ್ಸ್ ಈಸ್ಟ್ ಫೇಸಿಂಗ್ ಸರ್ ಸಿಗುತ್ತೆ ಮ್ಯಾಮ್. ಸಿಗುತ್ತಾ ಸರ್? ಎಲ್ಲ ಒಂದೇ ರೇಟ್ ಮ್ಯಾಮ್, ಎಲ್ಲ ಒಂದೇ ರೇಟ್? ಖಂಡಿತ. ಓಕೆ ಸರ್, ಏನಾದ್ರು ಕಾರ್ನರ್ ಸೈಟ್ಸ್ ಏನಾದ್ರು ಅವೈಲಬಲ್ ಇದೆಯಾ ಸರ್? ಕಾರ್ನರ್ ಸೈಟು ಕೆಲವು ಮಾತ್ರ ಇದೆ ಮ್ಯಾಮ್. ಕಾರ್ನರ್ ಗೆ ನಿಮ್ಗೆ ಗೊತ್ತೇ ಇದೆ, ಅದೊಂದು 10% ಎಕ್ಸ್ಟ್ರಾ ಇರ್ತದೆ. ಎಕ್ಸ್ಟ್ರಾ ಇರುತ್ತೆ ಅದು ಇದೆ ಅಲ್ವಾ? ಕಾರ್ನರ್ಸ್ ಇದೆ, ಕೊಡ್ತೀನಿ. ಓಕೆ, ಕಾರ್ನರ್ಸ್ ಕೂಡ ಅವೈಲಬಲ್ ಇದೆ ಇದೆ. ಇದೆ ಸರ್ ಲೇಔಟ್ ಗೆ ಅಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಕಂಪ್ಲೀಟ್ ಆಗೋಗಿದೆ ಮ್ಯಾಮ್, ಎಲ್ಲ ಅಮ್ಯುನಿಟೀಸ್ ಕೂಡ ಕಂಪ್ಲೀಟ್ ಆಗೋಗಿದೆ. ಹೌದು ಸರ್ ಇದು ಟಾರ್ ರೋಡ್ ಹಾಕಿದೀರಾ ಸರ್? ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಮ್ಯಾಮ್ ಇದು ಕಂಪ್ಲೀಟ್ಲಿ 30 ಅಡಿ ರೋಡ್. 30 ಅಡಿ ರೋಡ್? 30 ಅಡಿ ರೋಡ್ ಇದೆ ಸರ್ ಇಡೀ ಲೇಔಟ್ ಗೆ 30 ಅಡಿ ರೋಡ್? ಎಲ್ಲ 30 ಅಡಿ ಆಗಿರ್ಲಿ, ಮೇನ್ ರೋಡ್ ಆಗಿರ್ಲಿ, ಎವ್ರಿಥಿಂಗ್ ಎವ್ರಿವನ್. ಮ್ಯಾಮ್ ಈ ನೋಡಿ, ಇದು ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಕೂಡ ಆಗೋಗಿದೆ. ಓಕೆ, ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಕೂಡ ಆಗೋಗಿದೆ ಸರ್? ಹೌದು ಮ್ಯಾಮ್. ಮ್ಯಾಮ್ ಪ್ರತಿಯೊಂದು ಸೈಟ್ಗೂ ಸ್ಯಾನಿಟರಿ ಕನೆಕ್ಷನ್ ಆಗಿದೆ. ಎಲೆಕ್ಟ್ರಿಸಿಟಿ ಸರ್ ಅದು? ಮ್ಯಾಮ್ ಅದು ಇಲ್ಲ ಕೂಡ ರೆಡಿ ಇದೆಯಲ್ವಾ ನೋಡಿ, ಅದು ಕೂಡ ಎವ್ರಿಥಿಂಗ್ ರೆಡಿ, ಫುಲ್ ಕಂಪ್ಲೀಟ್ ಆಗೋಗಿದೆ. ಫುಲ್ ಕಂಪ್ಲೀಟೆಡ್ ಮೇಡಮ್. ನೋಡಿ ಇದು ವಾಟರ್ ಲೈನ್ ಕೂಡ ಆಗಿದೆ, ವಾಟರ್ ಕನೆಕ್ಷನ್ ಕೂಡ ಆಗೋಗಿದೆ. ಖಂಡಿತ. ಅಂದ್ರೆ ಅಮ್ಯುನಿಟೀಸ್ ಕಂಪ್ಲೀಟ್ ಆಗೋಗಿದೆ ಅಲ್ವಾ ಎಸ್ ಸರ್? ಮ್ಯಾಮ್, ಕಂಪ್ಲೀಟೆಡ್. ಸರ್ ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಮ್ಯಾಮ್ ಇಲ್ಲಿಂದ ನಿಮ್ಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಹಾ ಸರ್. ಸೊ ನೀವು ನೆಲಮಂಗಲ ಹತ್ರ ಆಗುತ್ತೆ, ಸೊಂಡೆಕೊಪ್ಪ ಮೇನ್ ರೋಡ್ ಹತ್ರ ಆಗುತ್ತೆ, ಸೊ ತಾವರೆಕೆರೆ ನಿಯರ್ ಆಗುತ್ತೆ, ಕೆಂಗೇರಿಗೆ ಹೋಗ್ಬೋದು. ಸೊ ಇಲ್ಲ ಅಂತಾರೆ ನೀವು ತುಮಕೂರು ಹೋಗ್ಬೋದು. ಓಕೆ. ಸೊ ಈತ ಕಡೆ ಬೇಕಾದ್ರೆ ನೀವು ಅರ್ಶನಕುಂಟೆ ಬೆಂಗಳೂರಿಗೂ ಹೋಗ್ಬೋದು. ಇಲ್ಲಿಂದ ಕಾಣ್ತಾ ಇದೆಯಲ್ಲ, ಅಲ್ಲಿ ಕಾಣೋದು ಬಂದು ಅರ್ಶನಕುಂಟೆ. ಅಲ್ಲಿ ಮನೆಗಳೆಲ್ಲ ಸುಮಾರು ಕನ್ಸ್ಟ್ರಕ್ಷನ್ ಆಗೋಗಿದೆಯಲ್ಲ ಸರ್? ಅದೇನಾ ಸರ್? ಅದೇ ಅರ್ಶನಕುಂಟೆ ಮ್ಯಾಮ್. ಓಕೆ. ದಾಸನಪುರ ಹೋಗ್ಬೋದು, ಸೊ ಕಿತ್ತನಹಳ್ಳಿ ಹೋಗ್ಬೋದು. ಸೊ ಅಲ್ಲಿಂದ ಬಂದು ನಿಮ್ಗೆ ಮಾಗಡಿ ರೋಡ್ ಕನೆಕ್ಟ್ ಆಗುತ್ತೆ. ಹೌದಾ ಸರ್? ಹೌದು ಸರ್. ಇಲ್ಲಿಂದ ಯಾವ್ದಾದ್ರು ವಿಲಾಸ್ ಏನಾದ್ರು ಹತ್ರದಲ್ಲಿ ಇದೆಯಾ ಸರ್? ಮ್ಯಾಮ್ ಖಂಡಿತ, ಅದು ನಿಮ್ಗೆ BDA ವಿಲ್ಲಾ ಇದೆಯಲ್ಲ, ಸೊ BDA ಇಂದ ಮಾಡಿರೋ ವಿಲ್ಲಾ ಬಂದ್ಬಿಟ್ಟು ಇಲ್ಲಿಂದ ತುಂಬಾ ಹತ್ರ ಇದೆ. ನಿಮ್ಗೇನು ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಷ್ಟೇನಾ ಸರ್? ಹೌದು ಮ್ಯಾಮ್. BDA ವಿಲಾಸ್ ಬಂದು ಕೇವಲ 1 ಕಿಲೋಮೀಟರ್ ಅಲ್ಲಿ ಇದೆ? ಎಸ್ ಮ್ಯಾಮ್. ಸರ್ ಹಂಗಾದ್ರೆ ಫ್ಯೂಚರ್ ಅಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಇದೆ ಅಲ್ವಾ ಸರ್? ಖಂಡಿತ ಮ್ಯಾಮ್, ಇದೆಲ್ಲ ಒಳ್ಳೆ ಅಪ್ರಿಸಿಯೇಷನ್ ಆಗೋ ಜಾಗ. ಸೊ ಅಪಾರ್ಟ್ಮೆಂಟ್ಸ್, ವಿಲ್ಲಾಸ್ ಎಲ್ಲ ಬರ್ತಾ ಇದೆ. ಮೀನ್ಸ್ ಹಂಗಾದ್ರೆ ನಿಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಖಂಡಿತ ಸರ್? ಖಂಡಿತ.
ಸರ್ ಹಾಗಾದ್ರೆ ಹಾ, ma'am. ಈ ಲೇಔಟ್ ಇಂದ ಕನೆಕ್ಟಿವಿಟಿಯನ್ನು ಹೇಳಿದ್ರಿ ಸರ್. ಹಾ ಮ್ಯಾಮ್. ಇವಾಗ ಸರ್ ಯಾರಾದ್ರೂ ಬಂದು ಸೈಟ್ ಪರ್ಚೇಸ್ ಮಾಡ್ಬೇಕು, ಮನೆ ಹೌದು. ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರೋಣ ಅಂತ ಇರ್ತಾರೆ. ಹೌದು ಹೌದು ಸರ್ ಮೇನ್ ನೋಡೋದು ಮಕ್ಕಳಿಗೆ ಸ್ಕೂಲು ಕಾಲೇಜಸ್, ಮನೆಗೆ ಹೌದು. ಬೇಕಾದಂತ ಗ್ರೋಸರಿ ಶಾಪ್ಸ್, ಖಂಡಿತ. ಮತ್ತೆ ನಿಯರ್ ಬೈ ಯಾವ್ದಾದ್ರು ಹಾಸ್ಪಿಟಲ್ಸ್. ಹೌದು ಸರ್ ಯಾವ ತರ ಈ ತರ ಕನೆಕ್ಟಿವಿಟಿ ಯಾವ ತರ ಇದೆ ಸರ್ ಈ ಲೇಔಟ್ ಇಂದ? ಮ್ಯಾಮ್, ಇಲ್ಲಿಂದ ನೋಡಿ ಸ್ಕೂಲ್ಸ್ ಹ್ಮ್. ಕಾಲೇಜಸ್ ಎಲ್ಲ ನಿಯರ್ ಇದೆ. ಹಾ ಸೊ ಸರ್. ಲೈಕ್ ನಿಮ್ಗೆ ರೋಸಿ ರಾಯಲ್ಸ್ ನರ್ಸಿಂಗ್ ಕಾಲೇಜ್ ಇದೆ. ಹ್ಮ್. ಸೊ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಎಮ್ರಾಲ್ಡ್ ಅಂತ ಹೇಳ್ಬಿಟ್ಟು. ಓಕೆ. ಸೊ ಅದಾದ್ಮೇಲೆ ಬಂದು ನಿಮ್ಗೆ ನೆಲಮಂಗಲ ನಿಯರ್ ಹೋದ್ರೆ ನಿಮ್ಗೆ ಹ್ಮ್. ಹಾಸ್ಪಿಟಲ್ ಇದೆ, ಹರ್ಷರಾಮಯ್ಯ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ. ಓಕೆ. ಸೊ ನಿಯರ್ ಬೈ ಇಲ್ಲಿನೂ ಹಾಸ್ಪಿಟಲ್ಸ್ ಗಳಿದೆ. ಹ್ಮ್. ಸೊ ಮತ್ತೆ ನಿಮ್ ಗ್ರೋಸರಿ ಶಾಪ್ಸ್ ಏನ್ ಮೇಡಮ್, ಹೌದು sir. 300 ಮೀಟರ್ 500 ಮೀಟರ್ ಹೋದ್ರೆ 500 ಮೀಟರ್ 100 ಮೀಟರ್ ಅಲ್ಲಿ ಎಲ್ಲಾನು ಇದೆ ಅಲ್ವಾ ಸುಮಾರು sir? ಅಂಗಡಿಗಳು Okay. ಎಲ್ಲ ಇದೆ. ನಿಮ್ ತರಕಾರಿ ಎವ್ರಿಥಿಂಗ್ ಸಿಕ್ಕತ್ತೆ. ಸಿಗುತ್ತೆ. ಖಂಡಿತ. ಹಾಗಾದ್ರೆ ಮೀನ್ಸ್ ಕನೆಕ್ಟಿವಿಟಿನೂ ತುಂಬಾ ಚೆನ್ನಾಗಿದೆ. ಹೌದು. ಹಾಗೆ ಯಾರಾದ್ರೂ ಬಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಪ್ರತಿಯೊಂದು ನಿಯರ್ ಬೈ ಇದೆ ನಿಯರ್ ಬೈ ಇದೆ. ಅಲ್ವಾ ಸರ್? ಹೌದು ಸರ್ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಟ್ರಿ. ಹೌದು ಸರ್ ಎಲ್ಲಾ ವೀಕ್ಷಕರು ಕಾಯ್ತಾ ಇರೋದು ಪ್ರೈಸ್ ಏನಪ್ಪಾ ಇರ್ಬೋದು ಅಂತ. ಹೌದು. ಸರ್ ನಾನ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಹಾ ಮ್ಯಾಮ್. ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ತೋರಿಸ್ತಾ ಇದೀನಿ ಅಂತ ಹೇಳಿದೆ. ಹೌದು. ಸರ್ ಕಮ್ಮಿ ಅಂದ್ರೆ ಏನೊಂದು 10 ಲಕ್ಷ ಇದೆಯಾ ಸರ್? ಮ್ಯಾಮ್ 10 ಲಕ್ಷ 9 ಲಕ್ಷ ಅಲ್ಲ ಮೇಡಮ್, ಮತ್ತೆ ಸರ್ 8 ಲಕ್ಷದ 10,000 ಮಾತ್ರ. ಸರ್ 8 ಲಕ್ಷದ 10,000 ರೂಪಾಯಿಗೆ ಇಲ್ಲಿ ಸೈಟ್ ಸಿಗ್ತಾ ಇದೆ. ಖಂಡಿತ ಮ್ಯಾಮ್, ಅದು 2030. ಖಂಡಿತ 2030. ಓಕೆ. ನಾನು ವೀಕ್ಷಕರೇ ನಾನು ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದೆ ಈ ಸಲ ನಾನು ನಿಮ್ಗೆಲ್ಲರಿಗೂ ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ತೋರಿಸ್ತೀನಿ ಅಂತ. ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ ಮೇಡಮ್ ಒಂದು ಕಮ್ಮಿ ಬಜೆಟ್ ಅಲ್ಲಿ ಸೈಟ್ ತೋರಿಸಿ ಅಂತ ಹೇಳ್ಬಿಟ್ಟು ನಾನ್ ಅನ್ಕೊಂಡಿದ್ದೆ ಸರ್ ಒಂದ್ 10 ಲಕ್ಷ 9 ಲಕ್ಷ ಇದೆ ಅನ್ಕೊಂಡಿದ್ದೆ. ಇಲ್ಲ ಆದ್ರೆ ನೀವು ನೋಡಿದ್ರೆ ಪ್ರೈಸ್ ನ 8 ಲಕ್ಷದ 10,000 ರೂಪಾಯಿ, ಖಂಡಿತ ಮ್ಯಾಮ್. 8,10,000 ಎಸ್ ರೂಪಾಯಿ ಹೇಳ್ತಾ ಮ್ಯಾಮ್, ಎಸ್ ಇದ್ದೀರಾ. ಮ್ಯಾಮ್. ಹೌದು ಸರ್ ನಮ್ಮ ವೀಕ್ಷಕರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಸರ್? ಮ್ಯಾಮ್, ನಿಮ್ಮ ಚಾನೆಲ್ ಕಡೆಯಿಂದ ರೂಪಾ sir. ರಮೇಶ್ ಅವ್ರ ಚಾನೆಲ್ ಕಡೆಯಿಂದ ಬಂದ್ರೆ ಹಾ ಸರ್. ಖಂಡಿತ ಇನ್ನ ಒಂದ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಅಂದ್ರೆ 8 ಲಕ್ಷದ 10,000 ಅಂತಲ್ಲ, ಅದಕ್ಕಿಂತ ಕಮ್ಮಿ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಮ್ಯಾಮ್, ಖಂಡಿತ. ಓಕೆ. ಖಂಡಿತ. ಹಾಗಾದ್ರೆ ನಮ್ಮ ಚಾನೆಲ್ ವೀಕ್ಷಕರು ಬಂದ್ರೆ ಡೆಫಿನೆಟ್ ಆಗಿ ಮಾಡ್ಕೊಡ್ತೀರಾ? ಖಂಡಿತ ಮ್ಯಾಮ್, 100% ಮಾಡ್ಕೊಡ್ತೀನಿ. 100%. ಹೌದು. ಓಕೆ ಸರ್. ಇವಾಗ ಯಾರಾದ್ರೂ ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಡೈರೆಕ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇಲ್ಲ ಡೈರೆಕ್ಟ್ ನಿಮ್ಮ ಆಫೀಸ್ ಲೊಕೇಶನ್ ಬರ್ಬೇಕು? ಮ್ಯಾಮ್ ಆಫೀಸ್ ಲೊಕೇಶನ್ ಬಂದ್ರು ಓಕೆ. ಹ್ಮ್. ಸೊ ಇಲ್ಲ ಅಂತಾರೆ ನಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ಹ್ಮ್. ನಮ್ಮವ್ರ ಎಕ್ಸಿಕ್ಯೂಟಿವ್ ಇಲ್ಲಿ ಇರ್ತಾರೆ. Okay. ಕಸ್ಟಮರ್ ಇಲ್ಲಿ ಬಂದ್ರೆ ಯಾವ್ದು ಖಾಲಿ ಇದೆ ಸೈಟ್ಸ್ ಏನು ಅಂತ, ಹ್ಮ್. ಸೊ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಬ್ಯಾಲೆನ್ಸ್ ಡೀಟೇಲ್ಸ್ ಇಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ. ಮ್ಯಾಮ್. ಓಕೆ ಸರ್. ಇವಾಗ ಪೇಪರ್ಸ್ ಏನಾದ್ರು ಲಾಯರ್ ತೋರ್ಸ್ಬೇಕಂದ್ರೆ ಸರ್ ಹೆಂಗೆ? ಇಲ್ಲ ಖಂಡಿತ ಮ್ಯಾಮ್, ಪೇಪರ್ಸ್ ತೋರಿಸ್ಲಿಕ್ಕೆ ಕೊಡ್ತೀವಿ. ಹಾ. ಸೊ ಏನಂದ್ರೆ ಒಂದು ಪ್ರೊಸೀಜರ್ ಇರ್ತದೆ. ಓಕೆ. ಸೊ ಇಲ್ಲಿ ಸೈಟ್ ನೋಡಿರ್ತಾರೆ. ಹ್ಮ್. ಸೊ ಯಾವ ಸೈಟ್ ಬೇಕು ಅಂತ ಹೇಳಿ ಅವರು ಹ್ಮ್. ಕನ್ಫರ್ಮ್ ಮಾಡ್ಕೋತಾರೆ. ಸೊ ಓಕೆ. ಅದಕ್ಕೆ ಏನಂದ್ರೆ ಸಮ್ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ. ಓಕೆ ಸೊ ಸರ್. ಅಮೌಂಟ್ ಕೊಟ್ಟು ಅವ್ರು ಡಾಕ್ಯುಮೆಂಟ್ ತಗೊಂಡ್ ಹೋಗ್ತಾರೆ. ಹ್ಮ್. ಸೊ ಅವ್ರಿಗೆ ಒಂದು ಟೈಮ್ ಇರುತ್ತೆ, ಓಕೆ. 1 ವೀಕ್ ಲೀಗಲ್ ವೆರಿಫಿಕೇಶನ್ ಲೀಗಲ್ ವೆರಿಫಿಕೇಶನ್ ಟೈಮ್ ಕೊಡ್ತಾ ಟೈಮ್ ಇದ್ದೀರಾ? ಇರುತ್ತೆ. Okay. ಸೊ ಅದ್ರಲ್ಲಿ ಮುಗಿಸ್ಕೊಂಡು ಅವ್ರು ಆಮೇಲೆ ಬರ್ಬೋದು. ನೆಕ್ಸ್ಟ್ ಪ್ರೊಸೀಜರ್ ಗೆ ಬರ್ಬೋದು. ಖಂಡಿತ ma'am. ಸರ್ ಈ ಲೇಔಟ್ Madam. ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ. ಹಾ ಮ್ಯಾಮ್. ಸರ್ ಇದು ಬಿಟ್ಟು ನಿಮ್ಮ ಅಪ್ಕಮಿಂಗ್ ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ಸ್ ಏನಾದ್ರು ಇದೆಯಾ ಸರ್? ಮೇಡಮ್ ಇಲ್ಲೇ ನಿಯರ್ ಬೈ ಇನ್ನೊಂದು ಪ್ರಾಜೆಕ್ಟ್ ಇದೆ, ಇಲ್ಲಿಂದನೇ ಹತ್ರದಲ್ಲೇ? ಹತ್ರದಲ್ಲೇ, ಇಲ್ಲಿಂದ ಹಾ, sir. ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಓಕೆ. ಸೊ ಅದನ್ನು ಕೂಡ ಇದೆ ನೆಕ್ಸ್ಟ್. ಸೊ ಪ್ಲಸ್ ಅದಾದ್ಮೇಲೆ ನಿಮ್ಗೆ ಸೊಂಡೆಕೊಪ್ಪ ಇದೆಯಲ್ಲ, ಹಾ ಸರ್. ಸೊಂಡೆಕೊಪ್ಪ ಇಂದ ನಿಯರ್ ಊರಿಗೆ ಅಟ್ಯಾಚ್ ಅನ್ಕೊಳ್ಳಿ. ಹಾ. ಸೊ ಅಲ್ಲಿ ಕೂಡ ಒಂದು ವಿಲ್ಲಾ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ನೋಡೋರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನು ಮತ್ತೆ ಸರ್ ಹೇಳ್ದಂಗೆ ಇನ್ನು ಹೊಸ ಹೊಸ ಪ್ರಾಜೆಕ್ಟ್ಸ್ ನ ಲಾಂಚ್ ಮಾಡ್ತಾ ಇದ್ರೆ. ಇಲ್ಲೇ ನಿಯರ್ ಬೈ ಇನ್ನೊಂದು ಪ್ರಾಜೆಕ್ಟ್ ಕೂಡ ಬರ್ತದೆ. ಹಾಗೆ ವಿಲ್ಲಾ ಪ್ಲಾಟ್ಸ್ ಕೂಡ ಈ ಸಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ. ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ ಅದು ಕೂಡ ಅಪ್ಲೋಡ್ ಮಾಡ್ತೀವಿ ಅಲ್ವಾ ಸರ್? ಎಸ್ ಮ್ಯಾಮ್, ಖಂಡಿತ. ಓಕೆ. ನೋಡಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಕಾಲ್ ಮಾಡಿ. ಹಾಗೆ ಸರ್ನ ಮೀಟ್ ಮಾಡ್ಬೇಕಂದ್ರೆ ಡೆಫಿನೆಟ್ ಆಗಿ ಸರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅವರ ಆಫೀಸ್ ಲೊಕೇಶನ್ ಹೋದ್ರು ಸರ್ ಸಿಗ್ತಾರೆ ಅಲ್ವಾ ಸರ್? ಖಂಡಿತ ಮ್ಯಾಮ್, ಅವೈಲೇಬಲ್ ಇರ್ತಾರೆ ಸರ್. ಸಿಗ್ತೀನಿ ma'am. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಸರ್ನ ಡೆಫಿನೆಟ್ ಆಗಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಈ ಸಲಿ ಇವರ ಕಂಪ್ನಿ ಕಡೆಯಿಂದ ಒಂದು ಕಮ್ಮಿ ಬಜೆಟ್ ಅಲ್ಲಿ ಈ ಸಲಿ ಸೈಟ್ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸಿದ್ದಾರೆ. ನಾನು ಹೇಳ್ದಂಗೆ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ನೆಲಮಂಗಲ ಸರ್ ನಿಮ್ಗೆ ಎಲ್ಲೂ ಸಿಗಲ್ಲ ಅಲ್ವಾ ಸರ್? ಖಂಡಿತ ಮ್ಯಾಮ್, ಎಲ್ಲೂ ಸಿಗಲ್ಲ. ಕಂಪ್ನಿ ಕಡೆಯಿಂದ ಈ ಸಲಿ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತಾ ಇದ್ರೆ. ಹೌದು, ಹಾಗೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಮೇಡಮ್ ನಮ್ಗೆ 30-40 ಅಫೋರ್ಡ್ ಮಾಡಕ್ ಆಗಲ್ಲ ಖಂಡಿತ. ಅಂತವ್ರಿಗೆ 20-30 ಕೂಡ ಈ ಸಲಿ ಆಪ್ಷನ್ಸ್ ಜಾಸ್ತಿ ಎಸ್ ಕೊಟ್ಟಿದ್ದಾರೆ ಮ್ಯಾಮ್, ಅಲ್ವಾ ಸರ್? ಮ್ಯಾಮ್ ಅದು ಕೂಡ ಸ್ವಲ್ಪ ಲಿಮಿಟೆಡ್ ಸೈಟ್ಸ್ ಇದೆ. ಲಿಮಿಟೆಡ್ ಸೈಟ್ಸ್ ಫಾಸ್ಟ್ ಆಗಿ ಬಂದು ಓಕೆ ತಗೊಂಡ್ರೆ ಅವರಿಗೂ ಅನುಕೂಲ ಆಗತ್ತೆ ಅಲ್ವಾ ಸರ್? ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್ ಏನಂತಂದ್ರೆ ಇವಾಗ ಇಲ್ಲಿ ಲೇಔಟ್ ಅಲ್ಲಿ ಇರೋದು ಕಡಿಮೆ ಸೈಟ್ಸ್, ಹೌದು ಸರ್. ಅಂದ್ರೆ ಫಾಸ್ಟ್ ಫೀಲಿಂಗ್ ಇದೆ, ಉಳ್ದಿರೋದೇ ಕಡಿಮೆ. ಹ್ಮ್. ಸೊ ಬೇಗ ಬೇಗ ಬಂದು ಹ್ಮ್. ಬುಕ್ ಮಾಡ್ಕೊಂಡ್ರೆ ಹ್ಮ್. ಕಸ್ಟಮರ್ ಅವ್ರಿಗೂ ಹ್ಮ್. ಅನುಕೂಲ ಆಗತ್ತೆ. ಅಲ್ವಾ ಸರ್? ಖಂಡಿತ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ ಒಂದು ಕಮ್ಮಿ ಬಜೆಟ್ ಅಲ್ಲಿ ಬಿಲೋ 10 lakhs rupees ಏನಾದ್ರು ಸೈಟ್ ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಈ ವಿಡಿಯೋ ಕೂಡ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸರ್ ಹೇಳ್ದಂಗೆ 8,10,000 ಅಂದ್ರೆ 8,10,000 rupeesಗೆ ಇಲ್ಲಿ ಸೈಟ್ ಸಿಗ್ತಾ ಇದೆ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಸರ್ ಹೇಳ್ದಂಗೆ ಇನ್ನು ಒಳ್ಳೆ ಬಜೆಟ್ ಅಲ್ಲಿ ಹಾಕೊಡ್ತಾರೆ ಅಲ್ವಾ ಸರ್? ಖಂಡಿತ ಹಂಗಾರೆ 8,10,000
ಅಲ್ಲ, ಇನ್ನು ಕಮ್ಮಿ ಕಡಿಮೆ ಆಗತ್ತೆ ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಸರ್ನ ಡೆಫಿನೆಟ್ ಆಗಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಲಾಸ್ಟ್ ಟೈಮ್ ಕೂಡ ಬಿಡದಿ ಲೊಕೇಶನ್ ಮಾಡಿದ್ವಿ, ಈ ಲೊಕೇಶನ್ ಬಂದಿದ್ವಿ. ನೆಕ್ಸ್ಟ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಕೂಡ ಮಾಡೋಣ. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫ್ರೆಂಡ್ಸ್.